ಶಕ್ತಿ ಯೋಜನೆಯಡಿ 500 ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಚಿಂತಾಮಣಿ ಘಟಕದ ವ್ಯವಸ್ಥಾಪಕಿ ಸಿಎ ಸರಿತಾ ಮಾತನಾಡಿ, ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುವ ಯೋಜನೆ ರಾಜ್ಯ ಸರ್ಕಾರ ಜಾರಿ ಮಾಡಿದೆ. ಮಹಿಳೆಯರು 2 ವರ್ಷದಲ್ಲಿ ತೀರ್ಥಯಾತ್ರೆಗಳಿಗೆ ಹಾಗೂ ಇನ್ನಿತರೆ ಸ್ಥಳಗಳಿಗೆ ತೆರಳಿ 1.75 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಪ್ರಯಾಣಿಸಿದ್ದಾರೆ ಎಂದರು. 51,888 ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಕರ್ನಾಟಕದಲ್ಲಿ 500 ಕೋಟಿ ಪ್ರಯಾಣ ಮಾಡೋದನ್ನ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಎಷ್ಟು ಕೋಟಿ ತಾಲೂಕಲ್ಲಿ ಜನ ಮಾಡಿದ್ದಾರೆ? ನಮ್ಮ ತಾಲೂಕಲ್ಲಿ 1,75,61,888 ಜನ ಪ್ರಯಾಣ ಮಾಡಿದ್ದಾರೆ. ನಮ್ಮ ಚಿಂತಾಮಣಿ ತಾಲೂಕಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ 500 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡೋದ್ರಿಂದ ಈ ದಿನ ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆ ಮಹಿಳಾ ಪ್ರಯಾಣಿಕರಿಗೆ ಏನು ಹೇಳಕ್ ಬಯಸ್ತೀವಿ ಮೇಡಮ್? ಇದು ತುಂಬ ಒಳ್ಳೆಯ ಯೋಜನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ಮಹಿಳೆಯರು ತುಂಬ ಏನು ಸ್ವಾಮಿಗೆ ಬದುಕೋದಕ್ಕೆ, ಅವ್ರಿಗೆ ಎಲ್ಲಾದರೂ ಏನೋ ಕೆಲಸಕ್ಕೆ ಹೋಗೋದಕ್ಕೆ ಮತ್ತು ಆಫೀಸ್ಗಳಿಗೆ, ಈಗ ಇವಾಗ ಎಲ್ಲ ಧರ್ಮಸ್ಥಳ ಎಲ್ಲ ಹೋಗ್ತಾ ಇದ್ದಾರೆ. ಇವಾಗ ಹೊರನಾಡು ಒಂದು ಓಪನ್ ಮಾಡ್ತಾರೆ ನೆಕ್ಸ್ಟ್ ನಮ್ಮ ಮಿನಿಸ್ಟರ್ ಸಾಹೇಬರು. ಇದು ಸಿಗಂದೂರು ಮಾಡಿದ್ದಾರೆ. ಪ್ರತಿದಿನಾನು ಒಂದು 80ರಿಂದ 90 ಜನ ಪ್ರಯಾಣಿಕರು ಅನುಕೂಲ ಪಡ್ತಾ ಇದ್ದಾರೆ. ಮತ್ತು ವಿದ್ಯಾರ್ಥಿನಿಯರು ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಹಿಳೆಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹೊರನಾಡು, ಹಾಸನ ರಾಜ್ಯದ ಎಲ್ಲೆಡೆ ಇರುವ ಪುಣ್ಯಕ್ಷೇತ್ರಗಳಿಗೆ ತೆರಳಲು ಹೆಚ್ಚು ಬಸ್ ಸೌಕರ್ಯ ಕಲ್ಪಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೊಸ ಬಸ್ಗಳು ಘಟಕಕ್ಕೆ ಕಲ್ಪಿಸಲಾಗುತ್ತದೆ. ಚಿಂತಾಮಣಿ ಘಟಕ ಬಸ್ ನಿಲ್ದಾಣ ಮೇಲ್ದರ್ಜೆಗೆ ಏರಿಸುವಂತೆ ಮನವಿ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮಾತನಾಡಿ, ರಾಜ್ಯದ ಎಲ್ಲೆಡೆ 500 ಕೋಟಿಗೂ ಹೆಚ್ಚು ಮಹಿಳೆಯರು ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 7.28 ಕೋಟಿ ಮಹಿಳೆಯರು ಪ್ರಯಾಣಿಸಿದ್ದಾರೆ ಎಂದರು. ಈ ಮಹಿಳೆಯರ ಪ್ರಯಾಣದಿಂದ 224 ಕೋಟಿ ಆದಾಯ ಬಂದಿದೆ. ಚಿಂತಾಮಣಿ ಘಟಕಕ್ಕೆ 1.73 ಕೋಟಿ ಆದಾಯ ಬಂದಿದೆ. ಶಕ್ತಿ ಯೋಜನೆ ಶಕ್ತಿಯುತವಾಗಿ ನಡೆಯಲಿದೆ. ಮಹಿಳೆಯರು ರಾಜ್ಯದ ಎಲ್ಲಾ ಪುಣ್ಯಕ್ಷೇತ್ರಗಳಿಗೆ ಆರೋಗ್ಯವಾಗಿ ತೆರಳುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಲೆಕ್ಕಪತ್ರ ಮೇಲ್ವಿಚಾರಕ ಆರ್ ಚಂದ್ರಶೇಖರ್, ಪಾರು ಪತ್ತೇದಾರ ಎಂ ನಾರಾಯಣಸ್ವಾಮಿ, ಉಗ್ರಾಣ ಪಾಲಿಕಿ ಕೆ ಭಾರತಮ್ಮ, ಸಹಾಯಕ ಸಂಚಾರ ನಿರೀಕ್ಷಕ ಕೆಸಿ ಲಕ್ಷ್ಮೀಪತಿ, ಶ್ರೀರಾಮರೆಡ್ಡಿ, ಎನ್ ನಾರಾಯಣಸ್ವಾಮಿ, ವಿಜಯಲಕ್ಷ್ಮಿ, ಸುಶೀಲಾ, ಸಾವಿತ್ರಿ, ವಾಣಿಶ್ರೀ, ಶಿಲ್ಪಾ ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.